ಸ್ನೇಹಿತರೆ ನಮಸ್ಕಾರ. ಈ ವೇದಿಕೆ ಮೇಲೆ ಹತ್ತಿದ್ರೆ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವಂಥ ಕಲಾವಿದರ ಬದುಕಿನ ಹಿಂದೆ ಎಷ್ಟು ನೋವುಗಳಿರ್ತವೆ ಅನ್ನೋದು ಬಹುಶಃ ನಮ್ಗೆ ಯಾರಿಗೂ ಕೂಡ ಅರಿವೇ ಇರೋದಿಲ್ಲ. ಬಣ್ಣದ ಲೋಕದಲ್ಲಿ ಈ ಬಣ್ಣವನ್ನು ಹಚ್ಚಿ ನಟನೆಯನ್ನು ಮಾಡುವಂತಹ ಹಾಸ್ಯ ಕಲಾವಿದರ ಜೀವನದಲ್ಲಿರುವಷ್ಟು ನೋವು ಬಹುಶಃ ಬೇರೆ ಯಾರ ಜೀವನದಲ್ಲೂ ಕೂಡ ಇರೋದಿಲ್ಲ. ಅದೇ ರೀತಿ ವೇದಿಕೆ ಮೇಲೂ ಕೂಡ ಈ ಹಾಸ್ಯ ಕಾರ್ಯಕ್ರಮಗಳನ್ನು ಅಥವಾ ಮಿಮಿಕ್ರಿಯನ್ನು ಮಾಡೋದ್ರ ಮೂಲಕ ಈಗ ದೇವೇಗೌಡರಾಗಿರ್ಬೋದು, CM ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಅಥವಾ ಕನ್ನಡದ ಯಾವುದೇ ಚಲನಚಿತ್ರ ನಟರಾಗಿರ್ಬೋದು, ಅವರ ಧ್ವನಿಯನ್ನು ಪಕ್ಕಾ ಅವರ ರೀತಿಯೇ ಮಾಡ್ತಾ, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಮ್ಯಾನರಿಸಮ್ ರೀತಿಯೇ ಒಂದಷ್ಟು ಅಭಿನಯವನ್ನು ಮಾಡ್ತಾ ಜನರಿಗೆ ಸಂತೋಷವನ್ನು ಉಣಬಡಿಸುವಂತಹ ಕಲಾವಿದ ಮಿಮಿಕ್ರಿ ಗೋಪಿಯವರ ಜೀವನದಲ್ಲೂ ಕೂಡ ಹೇಳಿಕೊಳ್ಳಲಾಗದಷ್ಟು ನೋವುಗಳು ಇದ್ದಾವೆ ಎನ್ನುವಂಥ ಸಂಗತಿಯನ್ನು ಅವರೇ ಮೊಟ್ಟ ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದಾರೆ. ಸಾವಿರಾರು ಜನರನ್ನು, ಲಕ್ಷಾಂತರ ಜನರನ್ನು ಕ್ಷಣ ಮಾತ್ರದಲ್ಲಿ ನಗಿಸುವಂಥ ಶಕ್ತಿಯನ್ನು ಹೊಂದಿರುವಂಥ ಗೋಪಿಯವರ ಬದುಕಿನಲ್ಲಿ ಹೇಳಿಕೊಳ್ಳಲಾಗದಂತಹ ಅದೆಷ್ಟೋ ನೋವುಗಳು ಹಾಗೆ ಅದುಮಿಕೊಂಡು ಬಂದಿದ್ದಾರೆ. ನಿಜ ಜೀವನದಲ್ಲಿ ಗೋಪಿ ಅನುಭವಿಸಿರುವಂಥ ನೋವು ಅಷ್ಟಿಷ್ಟಲ್ಲ ಅನ್ನೋದನ್ನು ಅವರೇ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದಾರೆ. ಹಾಗಾದರೆ ಯಾವ ರೀತಿ ಇತ್ತು ಆ ನೋವಿನ ನಡುವೆನೂ ಕೂಡ ಗೋಪಿ ಲಕ್ಷಾಂತರ ಜನರನ್ನು ನಗಿಸುವಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾಗಿರ್ಬೋದು, ಅಥವಾ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳನ್ನು ನಿಭಾಯಿಸಿದ್ದಾಗಿರ್ಬೋದು. ಹೇಗಿತ್ತು ಆ ಕಷ್ಟದ ಸನ್ನಿವೇಶ ಅವರೇ ಹೇಳ್ತಾರೆ. ಅದನ್ನು ನೀವು ತಪ್ಪದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಕೊನೆಗೆ ಸ್ಟೋರಿ ಇಷ್ಟ ಆದಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. CM ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಹೊರನಟ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ಖ್ಯಾತನಾಮರ ಧ್ವನಿಯನ್ನು ಸೇಮ್ ಟು ಸೇಮ್ ಎಲ್ಲೂ ಕೂಡ ಒಂಚೂರು ಆ ಕಡೆ ಆಗದಿರೋ ರೀತಿಯಲ್ಲಿ ಅನುಕರಣೆ ಮಾಡುವಂಥ ಮಿಮಿಕ್ರಿ ಗೋಪಿಯವರ ಈ ಒಂದು ಮಿಮಿಕ್ರಿಗೆ ಸಾಕಷ್ಟು ಜನ, ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಷ್ಟೇ ದೂರ ಇದ್ದರೂ ಕೂಡ ಹೋಗಿ ನೋಡುವಂಥ ಅದೆಷ್ಟೋ ರಸಿಕರಿದ್ದಾರೆ, ಆ ಪ್ರೇಮಿಗಳಿದ್ದಾರೆ. ಮಿಮಿಕ್ರಿಯವರ ಕಾಮಿಡಿಯ ಪ್ರೇಮಿಗಳಿದ್ದಾರೆ. ಇವರ ಮಿಮಿಕ್ರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಶೋಗಳಲ್ಲಿ ಹಾಗೂ ಕಾರ್ಯಕ್ರಮಗಳಲ್ಲಿ ಇವರು ಇರಲೇಬೇಕು ಅಂಥೇಳಿ ಒಂದು ಬೇಡಿಕೆ ಅಂತೂ ಸಹಜವಾಗಿ ಇರುತ್ತೆ. ಅಷ್ಟರ ಮಟ್ಟಿಗೆ ಇವರ ಮಿಮಿಕ್ರಿ ಗೋಪಿಯವರ ಕಾಮಿಡಿ ಅಥವಾ ಮಿಮಿಕ್ರಿ ಮನೆ ಮಾತಾಗಿದೆ, ಡಿಮ್ಯಾಂಡ್ ಇದೆ. ಎಲ್ಲರನ್ನೂ ಕೂಡ ನಕ್ಕು ನಲಿಸುವಂಥ ಮಿಮಿಕ್ರಿ ಗೋಪಿ ಜೀವನದಲ್ಲಿ ಮಾತ್ರ ಅನುಭವಿಸೋಕ್ಕೆ ಆಗದೇ ಇರುವಷ್ಟು ನೋವುಗಳನ್ನು ಅನುಭವಿಸಿ ಬಿಟ್ಟಿದ್ದಾರೆ ಅನ್ನೋದು ಮಾತ್ರ ಈಗ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮೂಲದ ಮಿಮಿಕ್ರಿ ಗೋಪಿ ಉಷಾ ಅನ್ನೋರನ್ನು ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿ ಇರಿದ್ರು. ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಪದೇ ಉಷಾ ಅವರಿಗೆ ಗರ್ಭಪಾತ ಆಗ್ತಾನೇ ಇತ್ತು. ಆನಂತರ ದಂಪತಿಗೆ ಒಂದು ಗಂಡು ಮಗು ಕೂಡ ಜನಿಸ್ತು. ಇನ್ನೊಂದು ಮಗು ಬೇಕು ಅಂತ ಹೇಳ್ಬಿಟ್ಟು ದಂಪತಿ ಆಸೆಯನ್ನು ಕೂಡ ಪಟ್ಟರು. ಆದರೆ ಅದು ಈಡೇರಲಿಲ್ಲ. ಮತ್ತೊಂದು ಮಗುವಿಗಾಗಿ ದಂಪತಿ ಮುಂದಾದಂಥ ಸಂದರ್ಭದಲ್ಲಿ ಉಷಾ ಅವರು ಪ್ರಾಣಾಪಾಯಕ್ಕೆ ಗುರಿಯಾದರು, ಸಿಲುಕಿಕೊಂಡರು. ಈ ಕಹಿ ಅಧ್ಯಾಯದ ಬಗ್ಗೆ ಇತ್ತೀಚೆಗೆ ಜೋಡಿ ನಂಬರ್ 1 ವೇದಿಕೆಯಲ್ಲಿ ಮಿಮಿಕ್ರಿ ಗೋಪಿ ಮನಬಿಚ್ಚಿ ಮಾತನಾಡ್ತಾರೆ. ನಾವು ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಬಡತನದಲ್ಲಿ ಕ್ಯಾಂಟೀನ್ ನಡೆಸ್ಕೊಂಡು ಜೀವನ ಸಾಗಿಸಿದವರು ನಾವು. ಮುಂದಿನ ಜನ್ಮ ಅಂತೇಳಿ ಇದ್ರೆ ಮಿಮಿಕ್ರಿ ಗೋಪಿನೇ ನನಗೆ ಬೇಗ ಸಿಗಲಿ, ನಾವಿಬ್ಬರು ಜೋಡಿಯಾಗಿ ಚೆನ್ನಾಗಿ ಇರೋಣ ಅನಿಸುತ್ತೆ ಅಂತೇಳ್ಬಿಟ್ಟು ಮಿಮಿಕ್ರಿ ಗೋಪಿ ಪತ್ನಿ ಉಷಾ ಹೇಳುವಾಗ ಎಲ್ರಿಗೂ ಕೂಡ ಅಚ್ಚರಿಯಾಗಿತ್ತು. ಯಾಕಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತೇಳಿ. ಅದಕ್ಕೆ ಕಾರಣವೂ ಕೂಡ ಇದೆ. ನಮ್ಮ ಮದುವೆ ಆದಮೇಲೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಂಥ ಸಂದರ್ಭದಲ್ಲಿ 3 ತಿಂಗಳಿಗೆ ಗರ್ಭಪಾತ ಆಯಿತು. ಮತ್ತೆ ಮಗು ನಿರೀಕ್ಷೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪತ್ನಿಗೆ ತೀವ್ರ ತಲೆನೋವು ಬಂತು. ನನಗೆ ಆಗ್ತಿಲ್ಲ ಅಂಥೇಳಿ ಕಿರಿಸ್ತಾ ಇದ್ಲು. ನಾನು ಸೀದಾ ನಮ್ಮೂರಿಗೆ ಕರ್ಕೊಂಡು ಬಂದೆ. ವೈದ್ಯರ ಬಳಿ ತೋರಿಸಿದ ಮೇಲೆ ಗೊತ್ತಾಯಿತು, ಮಗು ಉಳಿಬೇಕಾ ತಾಯಿ ಉಳಿಬೇಕಾ ಅಂಥೇಳಿ ಕೇಳಿದ್ರು. ಮಗು ಬೇಡ, ಪತ್ನಿ ಉಳಿಯಲಿ ಸಾಕು ಅಂದೆ. ಮಗು ಹೋಗುತ್ತಲ್ಲ ಅಂಥೇಳಿ ಬೇಜಾರಾಯಿತು. ಆದರೂ ಕೂಡ ಏನೂ ಮಾಡಲಿಕ್ಕಾಗಲ್ಲ, ತಾಯಿ ಉಳಿದ್ರೆ ಇನ್ನೊಂದು ಮಗು ಬರುತ್ತಲ್ಲ ಅಂಥೇಳಿ ನೊಂದುಕೊಂಡೇ ಮಿಮಿಕ್ರಿ ಗೋಪಿ ಒಪ್ಪಿಗೆಯನ್ನು ಕೊಡ್ತಾರೆ. ಆಮೇಲೆ ಮಗ ಕೂಡ ಹುಡ್ತಾನೆ. ಏಪ್ರಿಲ್ 4ರಂದು ಮಗನ ಜನ್ಮದಿನ. ಮಗನ 1 ವರ್ಷದ ಜನ್ಮದಿನದ ಬಳಿಕ ನನ್ನ ತಾಯಿಗೆ ಲೋ BP ಆಗಿ ತೀರ್ಕೊಳ್ತಾರೆ. ಆದ ನಂತರ ಬದುಕು ಇನ್ನೊಂದು ಹಂತಕ್ಕೆ ತಿರುಗೋದಕ್ಕೆ ಶುರು ಆಗ್ತದೆ. 4-5 ವರ್ಷ ಆದಮೇಲೆ ಇನ್ನೊಂದು ಮಗು ಬೇಕು ಅಂತಲೂ ಕೂಡ ಅನಿಸುತ್ತೆ. ಆದರೆ ಮಗ ಹುಟ್ಟಿದ ಮೇಲೆ 3 ಮಿಸ್ಕ್ಯಾರೇಜ್ ಆಯಿತು. ವೈದ್ಯರನ್ನು ಸಂಪರ್ಕಿಸಿದಾಗ IVFಗೆ ಹೋಗಿ ಅಂತಲೂ ಕೂಡ ಸಲಹೆಯನ್ನು ಕೊಟ್ಟರು. ಅದನ್ನು ಕೂಡ ಮಾಡಿಸಿದ್ವಿ. ಮೊದಲನೆಯದು ಫೇಲ್ಯೂರ್ ಆಯಿತು. 2ನೇ ಪ್ರಯತ್ನ ಮಾಡಿದಾಗ ಸಕ್ಸಸ್ ಆಯಿತು. ಆದರೆ ಹೊಟ್ಟೆಯಲ್ಲಿದ್ದಂತಹ 2 ಮಕ್ಕಳ ಪೈಕಿ ಒಂದು ಮಗು ಟ್ಯೂಬ್ನಲ್ಲಿ ಬೆಳೆಯುತ್ತಾ ಇತ್ತು. ಅದು ಗೊತ್ತಿರಲಿಲ್ಲ.
ಇದಕ್ಕಿದ್ದಂತೆ ಹೊಟ್ಟೆ ನೋವು ಶುರುವಾಯಿತು. ಚೆಕ್ ಮಾಡಿದ ಮೇಲೆ ಟ್ಯೂಬ್ ಓಪನ್ ಆದರೆ ಪಾಯ್ಸನ್ ಆಗುತ್ತೆ, ನಿಮ್ಮ ಪತ್ನಿ ಉಳಿಯೋದು ಕಷ್ಟ ಅಂತಲೂ ಕೂಡ ವೈದ್ಯರು ಮತ್ತೊಮ್ಮೆ ದೊಡ್ಡ ಬಾಂಬನ್ನೇ ಸಿಡಿಸ್ಬಿಡ್ತಾರೆ. ನನಗೆ ತಲೆನೇ ಕೆಟ್ಟೋಯ್ತು. ದೇವರ ದಯೆಯಿಂದ ಪತ್ನಿ ಸೇಫಾಗಿ ಬದುಕುಳಿದ್ಲು. ಅದಾದಮೇಲೆ ಮಕ್ಕಳ ಆಸೆಯನ್ನು ಕೂಡ ಬಿಟ್ವಿ ಅಂತ ಹೇಳ್ಬಿಟ್ಟು ಮುಕ್ತವಾಗಿ ಮಿಮಿಕ್ರಿ ಗೋಪಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇವರ ಬದುಕು ಹೇಗಿತ್ತು ಅನ್ನೋದನ್ನು ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆವತ್ತು ಉಷಾ BP ತುಂಬ ಜಾಸ್ತಿ ಆಗಿತ್ತು. ಪತ್ನಿ ಬದುಕೋದೇ ಕಷ್ಟ ಅಂತಲೂ ಕೂಡ ಹೇಳಿದರು. ಮಗ ಇನ್ನೂ ಕೂಡ ಚಿಕ್ಕವನು. ಮಗನಿಗೆ ಮೊಬೈಲ್ ಕೊಟ್ಟು ಕೂರಿಸಿದ್ದೆ. ಕೊನೆಗೆ ಪತ್ನಿ ಉಳಿದ್ಲು. ಆವತ್ತು ಲೈಫ್ನಲ್ಲಿ ಇನ್ನೇನೂ ಬೇಡ ಅಂತೇಳಿ ಅನಿಸ್ಬಿಡ್ತು. ಅವಳು ಹಾಸಿಗೆ ಹಿಡಿದ್ರೂ ಕೂಡ ಚಿಂತೆ ಇಲ್ಲ, ಅವಳ ಸೇವೆ ಮಾಡ್ಕೊಂಡು ಇರ್ತೀನಿ ಅಂತಲೇ ನಾನು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ. ಈ ರೀತಿ ತಮ್ಮ ನೋವನ್ನು ಮಿಮಿಕ್ರಿ ಗೋಪಿ ತೋಡ್ಕೊಂಡಿದ್ದಾರೆ. ಅಂದರೆ ಬದುಕಿನಲ್ಲಿ ಆದಂತಹ ಈ ಸಮಸ್ಯೆ ಇದೆಯಲ್ಲ, ಮಗುವಿಗೋಸ್ಕರ ಇವರು ಪಟ್ಟಂತಹ ಪಾಡಿದೆಯಲ್ಲ, ಅದರ ಬಗ್ಗೆ ಹೇಳುವಾಗ 4 ಜನರಿಗೆ ಇದು ದೊಡ್ಡ ಮೆಸೇಜ್. ಮೊದಲಿಗೆ ಮದುವೆ ಆಗ್ತಾರೆ. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಮಗುವಿನ ನಿರೀಕ್ಷೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಶಾಕ್ಗಳು, ನಿರಂತರವಾದಂಥ ಶಾಕ್ಗಳು ಎದುರಾಗ್ತವೆ. ಅದಾದಮೇಲೆ ಹೇಗೋ ದೇವರ ದಯದಿಂದ ಒಂದು ಮಗ ಕೂಡ ಹುಟ್ಟಿದ, ಆರೋಗ್ಯಯುತವಾಗಿ ಚೆನ್ನಾಗಿದ್ದಾನೆ ಇವತ್ತಿಗೂ ಕೂಡ. ಹುಟ್ಟಿದ ಮೇಲೆ ಮತ್ತೆ ಇನ್ನೊಂದು ಮಗುವಿನ ಆಸೆ ಬರುತ್ತೆ. ಆಗ ಇವರಿಗೆ ನಿಜವಾದಂಥ ಚಾಲೆಂಜಸ್ ಶುರುವಾಗ್ತದೆ. 3 ಸಲ ಮಿಸ್ಕ್ಯಾರೇಜ್ ಆಗ್ತದೆ. ನಂತರ ಬದುಕೋದೇ ಕಷ್ಟ ಅಂತಲೂ ಕೂಡ ಆಗುತ್ತೆ. IVF ಮೂಲಕ ಮಗುವನ್ನು ಪಡೆಯುವಂತಹ ಕನಸನ್ನು ಕಂಡವರಿಗೆ ಅದು ಕೂಡ ಒಂದು ರೀತಿಯಲ್ಲಿ ಶಾಪವಾಗಿ ಪರಿಣಾಮ ಎಲ್ಲೋ ಒಂದು ಕಡೆ ಬದುಕಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಎರಡೆರಡು ಸಲ ಮಿಮಿಕ್ರಿ ಗೋಪಿ ಅವರಿಗೆ ಅವರ ಪತ್ನಿಯನ್ನು ಉಳಿಸ್ಕೊಳ್ಳುವಂಥ ಅವಕಾಶ ಸಿಕ್ಕಿದೆ. ಪತ್ನಿಗೂ ಕೂಡ 2 ಸಲ ಜೀವನದಾನ ಸಿಕ್ಕಿದೆ. ಈ ಮೂಲಕ ದೇವರು ಇವರ ಪಾಲಿಗೆ ಇದ್ದಾನೆ ಅನ್ನೋದು ಸಾಬೀತಾಗಿದೆ. ಅಷ್ಟು ಮಾತ್ರವಲ್ಲ, ಪತ್ನಿಯ ಮೇಲೆ ಇದ್ದಂತಹ ಪ್ರೀತಿ ಜೊತೆಗೆ ಪತ್ನಿಯ ಮೇಲೆ ಒಂದು ಏನು ನಿರೀಕ್ಷೆ ಇತ್ತಲ್ಲ ಇವರಿಗೆ, ಅಂದರೆ ನನಗೆ ಮಗು ಬೇಡ, ಪತ್ನಿ ಉಳಿದ್ರೆ ಸಾಕು ಅಂತ ಹೇಳಿ ಒಂದು ಆಸೆ ಇತ್ತಲ್ಲ, ಅದು ಕೊನೆಗೂ ಕೂಡ ಸಾಕಾರಾಗಿದೆ. ದೇವರು ಕೈ ಬಿಡಲಿಲ್ಲ. ಆದರೆ ಈ ರೀತಿ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ಅದೆಷ್ಟೋ ಜನರಿಗೆ ಇದೊಂದು ನೀತಿ ಪಾಠ. ತುಂಬ ಮಗುವಿನ ಹಿಂದೆ ಹೋಗಿ ಇರುವಂಥ ಸಂತೋಷವನ್ನು ಕಳೆದುಕೊಳ್ಳಬೇಡಿ ಅನ್ನೋದು ಕೆಲವರ ಅಭಿಪ್ರಾಯ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಮಿಮಿಕ್ರಿ ಗೋಪಿಯವರ ಜೀವನದ ಈ ಕಹಿ ಅನುಭವ, ನೋವಿನ ವಿಚಾರವನ್ನು ಕೇಳಿದಾಗ ನಿಮಗೆ ಅನಿಸುತ್ತೆ, ನಗಿಸುವಂತಹ ಈ ಜೀವದ ಹಿಂದೆ ಇರುವಂಥ ನೋವಿನ ವಿಚಾರವನ್ನು ಕೇಳಿದ ಮೇಲೆ ಎಷ್ಟು ನಿಮಗೆ ಮಿಮಿಕ್ರಿ ಗೋಪಿಯವರ ಬಗ್ಗೆ ಹೆಮ್ಮೆ ಅಂತೇಳಿ ಅನಿಸುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.